ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಹರೇ ಪಾಂಡುರಂಗ. ನಾವು ಯಾಕೆ ವಿಚಾರವನ್ನು ಹೇಳ್ತಾ ಇದ್ದಿದ್ರೆ, ರಾಜಗೋಪುರಕ್ಕೆ ಭಗವಂತ ಬರ್ತಾನೆ. ಹೇಗೆ ಬರ್ತಾನೆ ಅಂದ್ರೆ ರಾಜನಾಗಿ ಬರ್ತಾ ಇದ್ದಾನೆ. ರಾಜನಾಗಿ ಬರ್ತಾ ಇದ್ದಾನೆ ಅಂದ್ರೆ ರಾಜನ ವೇಷ. ನಮ್ಮ ಮಹಾರಾಜ ನಮ್ಮ ಮೈಸೂರಿನಲ್ಲಿ ಮಾತಾಡೋಗಿಯಲ್ಲ, ಮೈಸೂರು ಮಹಾರಾಜರು ಯಾವ ತರ ಕಾಣ್ತಾರೆ ಆ ರೂಪದಲ್ಲೇ ಕಾಣ್ತಾರೆ. ಪೋಷಾಕ ಧರಿಸಿರ್ತಾರೆ, ಸೊಂಟದಲ್ಲಿ ಕೈ ಇಟ್ಕೊಂಡಿರ್ತಾರೆ, ಇಟ್ಟಿಗೆ ಮೇಲೆ ಇಟ್ಟಿರ್ತಾರೆ, ವಿವಿಧವಾಗಿರ್ತಕ್ಕಂಥ ಭಂಗಿಯಲ್ಲಿ ಅವನು ರಾಜನಾಗಿ ನಿಂತು ರಾಜಗೋಪುರದ ಕೆಳಗೆ ನಿಂತಿರ್ತಾನೆ. ರಾಜಗೋಪುರದ ರಾಜನಾಗಿ ಬರಬೇಕಾದ್ರೆ ರಾಜನಾಗಿ ಬರ್ತಾ ಇದ್ದಾನೆ. ನಮಗೆ ಬಹಳ ಮುಖ್ಯವಾಗಿ ಇದಕ್ಕೆ ನಮಗೆ ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ. ಯಾವುದ್ರ ಮೂಲಕ ಅಂತಂದ್ರೆ ಪಾಂಡುರಂಗನ ಸ್ತೋತ್ರವನ್ನ ಮಾಡಿದ್ದಾರೆ. ಯಾರು ಮಾಡಿರೋದು? ನಾರದ ವಸಿಷ್ಠರು ಮಾಡಿರ್ತಕ್ಕಂಥ ಸ್ತೋತ್ರ. ಸಾವಿರಾರು ವರ್ಷಗಳ ನಾರದ ವಸಿಷ್ಠ ಮುನಿ ಇಬ್ರು ಸೇರಿ ಪಾಂಡುರಂಗನ ಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಅಜ್ಞಾನ ಪ್ರಾರಂಭ ಆಗುತ್ತೆ ಅನ್ನೋ ಕಾಲದಲ್ಲಿ ಇಬ್ರು ಸೇರಿ ಪಾಂಡುರಂಗನ ಮೇಲೆ ಯಾವ ಪಾಂಡುರಂಗ ಪ್ರಾದುರ್ಭಾವ ಆದ ಅವಾಗಲೇ ನಿಂತುಕೊಂಡು ಇಬ್ರು ಸೇರಿ ಪಾಂಡುರಂಗನ ಸ್ತೋತ್ರವನ್ನು ಮಾಡಿದ್ರು. ಆ ಸ್ತೋತ್ರದಲ್ಲಿ ಕಡೆಯ ಸಾಲಿ ಏನಿದೆ ಅಂದ್ರೆ ರಾಜದ್ವಾರೆ ಸಭಾ ಮಧ್ಯೆ ಸಿಂಹ ವ್ಯಾಘ್ರ ವೈಶಿಷ್ಟ್ಯ ಸರ್ವ ವಾಕ್ ಸ್ತಂಭನಂ ಕೃತ್ವ ಸರ್ವತ್ರ ವಿಜಯೀ ಭವೆ ಅಂತೇಳಿ ಕಡೆಯ ಸಾಲಿದೆ. ಆ ಸಾಲಿನ ಪ್ರಕಾರವಾಗಿ ರಾಜದ್ವಾರ ಅಂತಂದ್ರೆ ರಾಜಗೋಪುರದ ಕೆಳಭಾಗದಲ್ಲಿ ಏನೋ ನಿಂತುಕೊಂಡು ಆ ನಿಂತುಕೊಂಡು ನಾವು ವಿಮಾನ ಗೋಪುರ ನೋಡ್ಬೇಕಂತೆ. ಆ ವಿಮಾನ ಗೋಪುರ ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ ಸಿಂಹ ವ್ಯಾಘ್ರ ವೈಶಿಷ್ಟ್ಯ ಸರ್ವ ವಾಕ್ ಸ್ತಂಭನಂ ಕೃತ್ವ ಅಂದ್ರೆ ನಮ್ಗೆ ಯಾವ ರೀತಿ ನಮ್ಗೆ ಶಕ್ತಿ ಬರುತ್ತೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಎಂತ ಸಂಕಷ್ಟಗಳು ಬರುತ್ತೆ ಅಂದ್ರೆ ವ್ಯಾಘ್ರ ರೂಪದಲ್ಲಿ ಬರ್ತಂತ ಸಂಕಷ್ಟಗಳು. ಆ ಸಂಕಷ್ಟಗಳೆಲ್ಲ ವ್ಯಾಘ್ರ ರೂಪದಲ್ಲಿರ್ತಕ್ಕಂಥ ಎಲ್ಲಾ ಸಂಕಷ್ಟಗಳನ್ನ ಎಲ್ಲಾ ಭಯವನ್ನ ಅವನು ನಿವಾರಣೆ ಮಾಡ್ತಾನೆ. ಸರ್ವ ವಾಕ್ ಸ್ತಂಭನು ಅಂದ್ರೆ ಎಲ್ಲ ನಮ್ಮ ವಾಕ್ ಶುದ್ಧಿಯನ್ನ ಕೊಡ್ತಾನೆ, ಧೈರ್ಯವನ್ನು ಕೊಡ್ತಾನೆ. ಇವನ್ನೆಲ್ಲ ಕೊಡೋದು ಯಾರಪ್ಪ ಅಂದ್ರೆ ರಾಜನಾಗಿ ಬಂದು ನಿಂತ್ಕೊಂಡಲ್ಲ ರಾಜಗೋಪುರದ ಕೆಳಗೆ. ಆ ಒಂದು ವಿಶೇಷತೆ ಅಲ್ಲಿರುತ್ತೆ. ಅಲ್ಲಿ ನಿಂತು ವಿಮಾನ ಗೋಪುರಗಳ ದರ್ಶನ ಮಾಡಿ ನಾವೆಲ್ಲ ಪಾಂಡುರಂಗ ವಿಠಲ ಅಂತ ಸಾಕತ್ತೆ. ಅಷ್ಟು ಎಲ್ಲ ವ್ಯಾಘ್ರ ಭಯವನ್ನು ನಿವಾರಣೆ ಮಾಡ್ತಾನೆ. ಅವರು ರಾಜನಾಗಿ ಬರ್ತಾ ಇದ್ದಾನೆ. ಆ ರಾಜನಾಗಿ ಬರುವ ಆದರೆ ನಮಗೆ ಸ್ತೋತ್ರದಲ್ಲಿ ಕ್ಲೂ ಕೊಡ್ತಿದ್ದಾರೆ, ನಾನು ಯಾವ ರೀತಿ ಬರ್ತೀನಿ ನಿಮ್ಮ ಮನೆಗೆ ಅಂತ. ಅದಕ್ಕೆ ನಮ್ಮ ಮನೆಗೆ ರಾಜನಾಗಿ ಬರ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ರಾಜನನ್ನ ಸ್ವೀಕಾರ ಮಾಡಿ ಮುಂದೆ ಅವನ ಪಾದವನ್ನ ಪೂಜೆ ಮಾಡತಕ್ಕಂಥ ಸೌಭಾಗ್ಯ ಭಗವಂತ ನಮ್ಮೆಲ್ಲರಿಗೂ ಕೂಡ ಕರುಣಿಸ್ತಾ ಇದ್ದಾನೆ. ಯಾವಾಗ ಕರುಣಿಸ್ತಾನೋ ಗೊತ್ತಿಲ್ಲ. ಇಲ್ಲಿ ಬರ್ಬೇಕಾದ್ರೆ ನಮ್ಮ ಮಟ್ಟಿ ಒಂದು ಹಾಡು ಹೇಳ್ಬೋದಲ್ಲ, ಅವರು ಗೊತ್ತಿರಲಿಲ್ಲ. ಈಗಲೂ ಕೂಡ ರಾಜನಾಗಿ ಬರ್ತಾನೆ, ಯಾವತ್ತೂ ಬರ್ತಾನೆ ಅಂತ ಗೊತ್ತಿಲ್ಲ. ಸೊ ಅದರಿಂದ ರಾಜನಾಗಿ ನಮ್ಮ ಮನೆಗೆ ಬಂದಾಗ ಯಾವ ರೂಪದಲ್ಲಿ ಬರ್ತಾನೆ ಸ್ವೀಕಾರ ಮಾಡಿ ಪಾದ ಪೂಜೆಯನ್ನು ಮಾಡೋಣ ಅಂತ ಈ ಮೂಲಕ ಹೇಳ್ಕೊಳ್ತಾ ನಾವೆಲ್ಲರೂ ಕೂಡ ರಾಜಗೋಪುರಕ್ಕೆ ಸಿದ್ಧರಾಗೋಣ. ರಾಜಗೋಪುರ ಕಟ್ಟಿಸೋದಕ್ಕೆ ತನ್ನ ಮನ ಧನ ಎಲ್ಲವನ್ನೂ ಕೂಡ ನಾವು ಅದಕ್ಕೆ ದಾರೆ ಇರೋಣ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಹರೇ ಶ್ರೀನಿವಾಸ ಹರೇ ಪಾಂಡುರಂಗ. ಅದ್ರ ಮೇಲೆ ಒಂದು ಹಾಡಿದೆ.